ಮೊದ್ಲೇ ನಾನು ಹಂಗ ಮಾತಾಡ್ಕೊಂತ ಅಲ್ಲ ಬೆಣ್ಣಿ ರೊಕ್ಕ ಕೊಟ್ಟೆ ಇಲ್ಲಲ್ಲ ರೇಣವ ಮರ್ತೇನ ಅಂದೆ. ಅದಕ್ಕೆ ಇಲ್ಲ ಕೊಟ್ಟೆ ನೋಡ ನಿಮ್ಮ ಅತ್ತಿ ಕೈಯಾಗ ಅಂದ್ಲಕ್ಕಿ. ಅದ್ರ ಸಂಬಂಧ ಕೇಳಾತೀನಿ 2 ತಿಂಗಳ ಬೆಣ್ಣಿ ರೊಕ್ಕ ರೀ ಅತ್ತಿಯರ ಅದು ನಿಮ್ ಕೈಯಾಗ ಕೊಟ್ಟಾಳಂತೆ. ಆತ ಎಲ್ಲಿಟ್ಟಿರಿ ಅತ್ತಿಯರ? ಯಾಕ ನಿಂಗೆ ಕೇಳ್ಬೇಕು? ಯಾಕ ನಿಂಗೇನ್ ಹೆದರಿಕೆ ನನಗ? ಆ ಏನಂತ ತಿಳ್ಕೊಂಡ್ಬಿಟ್ಟೆ ಅಂತ ನೀನು? ಯಾಕ ನಿನಗೆ ಯಾಕೆ ಕೊಡ್ಬೇಕದನ್ನ ಅಂತ? ಅಲ್ಲ ಅತ್ತಿಯರ ಬೆಣ್ಣಿ ರೊಕ್ಕ ತಗೊಂಡು ನೀವೇನ್ ಮಾಡ್ತೀರಿ? ಅಲ್ಲ ಬೇಡ ರೊಕ್ಕ. ಹೌದವ ನಾನೇನ್ ಮಾಡ್ತೇನೆ ಮತ್ತೆ ನೀನೇ ಎಲ್ಲ ಮಾಡಕ್ಕೆ. ಈಗ ಏನಾತ್ರಿ ಅತ್ತಿಯರ ಬೆಣ್ಣಿ ರೊಕ್ಕ ಎದಕ್ಕೆ ಇಟ್ಕೊಂಡಿರಿ? ಅಲ್ಲ ನಿಮ್ಗೆ ಅವಶ್ಯಕತೆನೇ ಇಲ್ಲಲ್ಲ ಅದಕ್ಕೆ ಹೇಳಿದೆ. ಅವಶ್ಯಕತೆ ಇಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ರೊಕ್ಕ ಯಾರಿಗೆ ಅವಶ್ಯಕತೆ ಇರಂಗಲ್ಲ ನೀ ನನಗೆ ಫಸ್ಟ್ ಅದನ್ನ ಹೇಳ. ಅಲ್ರಿ ಅತ್ತಿಯರ ಯಾವ ನಾ ಹೋಗ್ಬರ್ತೇನೆ ಬೇ ಕೆಲ್ಸಕ್ಕೆ ಹೊತ್ತತ್ತ ಹಂಗ ಅವ ಸಂತಿ ಚೀಟಿ ಏನೋ ಬರ್ದೇನೆ ಅಂದಲ್ಲ ಆ ಕೊಡವ ತೊಗೊಂಬರ್ತೇನೆ ಪಟ ಇವತ್ತ ತೊಗೊಂಬಂದ್ಬಿಡ್ತೇನೆ. ಹಾ ತುಂಬಾ ಆದ್ರೆ ಇವತ್ತು ನೀನು ಪ್ರತಿ ಸಲ ತರ್ತಿದ್ದಲ್ಲ ಆ ಅಂಗಡಿ ತರಬೇಡ. ಶಾಂತವನ್ ಮಗ ಶಾಂತಕನ್ ಮಗ ಇಲ್ಲೇ ಒಂದು ಕೂಟಿಗೆ ಇತ್ತಾಗ ಬಗ್ಗಾಪುರ ಚೌಕ್ನಾಗ ಒಂದು ಅಂಗಡಿ ತೆಗ್ದಾನಂತ. ಭಾರಿ ದೊಡ್ಡ ಕಿರಾಣಿ ಅಂಗಡಿ ಅಂತೆ. ಪಾಪ ಅವ್ನಿಗೊಂದು ವ್ಯಾಪಾರ ಕೊಟ್ಟಂಗಾಕತಿ. ನಮ್ಮರನ್ನ ನಾವು ಮತ್ತೆ ನಮ್ಮರ ಅಂಗಡಿ ನಾವು ತರಲಿಲ್ಲಂದ್ರೆ ಹೆಂಗೆ ಒಂದು 50 ರೂಪಾಯಿ ಡಿಸ್ಕೌಂಟ್ ಬಿಡ್ತಾನೆ. ಆಮೇಲೆ ಇನ್ನೊಂದು ಏನಂದ್ರೆ ಚಲೋ ಮಾಲು ಕೊಡ್ತಾನೆ. ಹೇಳೋದಾದ್ರೆ ಎಲ್ಲ ಚೀಟಿ ತಗೊಂಡು ರೊಕ್ಕ ತಗೊಂಡು ಸೀದಾ ಅವ್ರ ಅಂಗಡಿಗೆ ಹೋಗಿ ಮಾಲ್ ಹಾಕಸ ಏನ ಹೇಳ ಹಿಂಗ ಅವು ಇಲ್ಲೇ ಕಳ್ಸಿಲ್ಲ ಅಂತೇಳಿ. ಓ ಹೌದಾ ರಾಜ ಅಂಗಡಿ ತೆಗ್ದಾನ? ನಂಗೆ ವಿಚಾರನ ಗೊತ್ತಿಲ್ಲಲ್ವೇ? ಹಾ ಇವತ್ತ ನನ್ನ ಕರೆದಿದ್ಲ ಬಾ ಪೂಜೆಕ್ ಅಂತೇಳಿ. ನನಗೆ ಎಲ್ಲ ಕೆತ್ತವ ನಾನು ನೀವು ಹೋಗಿ ಬರ್ರಿ ನಾನು ಏನಾರು ಏನು ದೊಡ್ಡಕದ ಇನ್ನೊಮ್ಮೆ ಯಾವಾಗಾರ ಬರ್ತೇನಂತ ನೀವು ಮಾಡ್ಕೊಡ್ರಿ ನಾ ಇನ್ನೊಮ್ಮೆ ಬರ್ತೇನೆ ಅಂತ ಹೇಳಿ ಹೋಗ್ಲಿಲ್ಲ. ಕೆಲಸ ಇದ್ವಿ ಇವತ್ತು ಭಾಳ. ಹೌದಾ ಆಯ್ತು ಅಂಗಡಿ ನೋಡ್ದಂಗ ಹೋಕೈತಿ ಬೆಟ್ಟದಂಗ ಹೋಕೈತಿ. ಅಲ್ಲ ನನ್ಗೊಂದು ಮಾತು ಹೇಳಲಿಲ್ಲಮ್ಮ. ಬಿಡು ಮತ್ತೆ ಹೇಳಿಲ್ಲ ಅಂದ್ಮೇಲೆ ಅದಕ್ಕೆ ಹೋಗಿ ನಾಚಿಕಿಲ್ದಾರಂಗ್ ಮಾನಿಲ್ದಾರಂಗ್ ಮರ್ಯಾದಿಲ್ದಾರಂಗ ಮುನ್ನ ಅದು ನಿನ್ನ ಕರಿಬೇಕನ್ನೋದಿದ್ರೆ ಕರಿತಿದ್ದಿಲ್ಲ ನಾವು ಮುಲ್ಲ. ಕರ್ದಿಲ್ಲ ಅಂತಂದ್ರೆ ತಿಳ್ಕೊಂಬಿಡ ನೀ ಹೋಗೋದು ಅವ್ನಿಗೆ ಇಷ್ಟ ಇಲ್ಲ. ಕರಿದಾರ ಮನಿಗೆ ಕರಿದಾರ ಜಗದಾಗ ಕೆರ ತಗೊಂಡು ಹೋದ್ರಂತ. ಒಟ್ಟ ಹೋಗ್ಬಾರ್ದಪ್ಪು. ಹೆವಪಂತ ಅವ್ರಿಗೆ ಅಷ್ಟೇ ಇರ್ತತನ ನಾವು ಮಾಡ್ಬೇಕು ಹೆವಪಂತು ತೀರ. ಅಲ್ಲ ಅವನೇ ಮೊದ್ಲೇ ಜಗಳದಾಗ ಶಿಟ್ನಾಗ ಅವ್ರ ತಂಗಿ ಕುಟ್ಟ ಆಡ್ಕೊಂಡು ಅಂಗಡಿ ತೆಗ್ದಾನ. ಅವನಂತ ಪೂಜೆನ ಭಾಳ ಸಿಂಪಲ್ ಆಗೇ ಮಾಡೋಣ ಅಂತೇಳಿ ಶಾಂತಕ್ನ ಮತ್ತಿಲ್ಲ ಕರಿಯಾನ ಒಂದಿಬ್ರನಾರ ಅಂತೇಳಿ ಗಿರ್ಜಕ್ಗ ನನಗೆ ಇಬ್ಬರಿಗೆ ಹೇಳಿದ್ದೆ, ಯಾರಿಗೂ ಹೇಳಿಲ್ಲ. ಮತ್ತೆ ಇರ್ಲಿ ಬಿಡವ ಆಯ್ತು ಏನಾಗಲ್ ಬಿಡ್ಬೇ ಅಮ್ಮ. ಹೋಗಿ ಭೇಟಿ ಆದ್ರೆ ಏನಾಗದೈತಿ ಅವ್ನಿಗೂ ಖುಷಿ ಆಕತ್. ನಾ ಕರ್ದಿಲ್ಲ ಅಂದ್ರು ಪಾಪ ನೋಡು ನನ್ನ ಗೆಳೆಯ ಬಂದು ಭೇಟಿ ಅದ ಅಂತೇಳಿ ಅವ್ನಿಗೂ ಖುಷಿ ಆಕತಿ. ಸರಿ ನಾ ಹೋಗ್ಬರ್ತೇನೆ ತೊಗೊಂಬರ್ತೀನಿ. ರೊಕ್ಕ ಕೊಡ್ಬೇ ಪಗಾರನು ತಂದು ನಿನ್ ಕೈಗೆ ಕೊಟ್ಟಿರ್ತೀನಿ. ಸಂತಿನೂ ತೊಗೊಂಬ ಅಂದ್ರೆ ನನಗೆ ಎಲ್ಲಿಂದ ತರಲಿ ರೊಕ್ಕ ಕೊಡು. ಹಾ ಕೊಟ್ಟೆ ಅತ್ತೀರ ರೊಕ್ಕ ಕೊಡ್ರಿ. 2 ತಿಂಗಳದ್ದು ಕಿರೇಣ ಕೊಟ್ಟಿದ್ ರೊಕ್ಕನ ನಾ ನನ್ನ ಕಡೆ ಇನ್ನೊಂದು 1000 ರೂಪಾಯಿ ಐತಿ ಅದನ್ನ ಹಾಕಿ ಕೊಡ್ತೇನೆ. ಅವ್ನು ಸಂತಿ ತರ್ತಾನ. ಯಾಕ ನಾ ಅದನ್ನ ಕೇಳಾಕತ್ತಿರೋದು ನನ್ನ ರೊಕ್ಕದ ಮ್ಯಾಗ ಯಾಕೆ ಕಣ್ಣಿಟ್ಟಿ ನೀನು? ಅದನ್ನ ಕೊಡೋ ಅಂತ ಯಾಕೆ ಕೇಳಾಕತ್ತಿ? ಕೊಡುದಿಲ್ಲ ನಾನು ಕೊಡುದಿಲ್ಲ ಯಾಕೆ ಕೊಡ್ಬೇಕು ಅಂತ ಹೇಳತ್ತೆ ನಾನು. ಯಾಕೆ ನನಗೇನ ದನ ಕರ ಆಕಳ ಎಮ್ಮಿ ತುಪ್ಪ ಬೆಣ್ಣಿ ಯಾವ ಸಂಬಂಧ ಇಲ್ಲ ಅಂತ ಮಾಡಿ ಏನು? ನನಗೆ ಯಾಕೆ ಸಂಬಂಧ ಇಲ್ಲ? ನಾನು ಕೊಡ್ತಿದ್ದೆ ಎಣ್ಣೆ ಅದು ಬೆಣ್ಣೆ ತುಪ್ಪ ಹಾಲು ಮೊಸರು ಎಲ್ಲ ಮಾರಾಟ ಮಾಡ್ತಿದ್ದಕ್ಕೆ ನಾನು. ಏನು ಮನ್ಯಾಗ ಏನು ಹೆಚ್ಚಿಗೆ ಐಟಮ್ ಇದ್ದಿದ್ದನ್ನೆಲ್ಲ ಮಾರಾಟ ಮಾಡ್ತಿದ್ದಕ್ಕೆ ನಾನು. ಅದನ್ನೆಲ್ಲ ಏನು ಎಲ್ಲ ನೀನು ಸುಪರ್ತಿ ತಗೊಂಡು ನಾನು ಅದಕ್ಕೂ ಬಾಯಿ ಮುಚ್ಕೊಂಡು ಸುಮ್ಮನದೇನಿ. ಈಗ ನನಗೊಂದಿಟ್ಟು ಬೆಣ್ಣೆ ರೊಕ್ಕ ಇಸ್ಕೊಂಡಿದ್ದಕ್ಕೆ ನಿಂಗೆ ಸಮಾಧಾನ ಆಗೋಲ್ದಲ್ಲ? ಅಲ್ಲ ನೀವು ಇಟ್ಕೊಂಡು ಏನು ಮಾಡ್ತೀರಿ? ಏನಾರು ಮಾಡಲಿ ಬಿಡ ನನಗೆ ಬೇಕಾದ ರೊಕ್ಕ. ಅದೊಂದು 1200 ರೂಪಾಯಿ ಗಂಟು ಬಿದ್ದುಬಿಟ್ಟಿಯಲ್ಲ ನಂಗೆ ಬೇಕಾದ ರೊಕ್ಕ. ಏನದ್ ನಿಮ್ ಬಾಯಿ ಹೊರಗೆ ಮಠ ಕೇಳಾಕತ್ತತಿ? ಅಲ್ಲ ರೇಣವ್ವ 2 ತಿಂಗಳು ಬೆಣ್ಣಿ ರೊಕ್ಕ ಕೊಟ್ಟಿದ್ಲು. ಆ ಬೆಣ್ಣಿ ರೊಕ್ಕ ಕೊಡ್ರಿ ಎತ್ತಾರ ಸಂತಿ ತರಿಸ್ಬೇಕು ಅಂದೆ. ಅವನು ನೋಡ್ರಲ್ಲ ಹೆಂಗ್ ಓದಾಡಕತ್ತಾರ. ಅಲ್ವೇ ಕೊಡ್ಬೇ ಹೋಲತ್ತಾಗ ಇಟ್ಕೊಂಡು ಏನು ಮಾಡ್ತೀನಿ ನೀನು? ಅದು ಅಲ್ದ ಮತ್ತೆ ನನಗೆ ಹೋದ ವಾರ ನನ್ನ ಕಡೆ 1500 ರೂಪಾಯಿ ಇಸ್ಕೊಂಡು 1500 ರೂಪಾಯಿ. ಯಾಕ ಊರ್ಬಾಡೆ ಹೆಂತಿ ಮುಂದೆ ಚಾಡ ಬರೆಯಾಕತ್ತಿಯನ? 1500 ರೂಪಾಯಿ ಇಸ್ಕೊಂಡಿ ಅಂತೇಳಿ ಹಂಗಾಕಿ ಕೇಳೋಂಗ ಅನ್ನಕತ್ತಿಯಲ್ಲ. ಯಾಕ ನಿಮ್ದೇನು ಹೆದರಿಕೆ ನನಗೆ? ಬಾರಿ ಬಿಡು. ಅಲ್ಲ ಯಾಕೆ ನನಗೊಂದು 1500 ರೂಪಾಯಿ ಆಮೇಲೆ ಈ ಮನೆ ಮಾರು ಬೆಣ್ಣೆ ತುಪ್ಪ ಹಾಲು ಮೊಸರಿನ ರೊಕ್ಕ ತಗೊಳ್ಳೋಷ್ಟು ಅಧಿಕಾರ ಇಲ್ದಂಗೆ ಆಗ್ಬಿಡ್ತಾನ. ಅಲ್ಲ ನನ್ನ ಗಂಡ ಮಾಡಿಟ್ಟಿದ್ದ ಆಸ್ತಿ ನೀ ತಿನ್ನಾಕತ್ತಿ ಏನ? ನಾನು ನನ್ನ ಗಂಡ ದುಡ್ದು ರೊಟ್ಟಿ ಮುರಿಯಂಗ ಎಲ್ಲ ಮಾಡಿಟ್ಟಿದ್ದು ಮಂತ್ಯಾನಿದು. ನೀ ಬಂದು ನೀನು ನನ್ನ ಮಗ ಬಿಡ ಅಂತನತ್ಲೆ ಆಕೆ ಬಂದ್ಲು. ಆಕೆ ಹೊರಗಿಂದ ಬಂದ ಮೂಳ ನನ್ನ ಮ್ಯಾಗ ಅಧಿಕಾರ ಚಲಾಯಿಸಕತ್ತತಿ. ಈಗ ನೀನು ಅದನ್ನ ಒಂದು ಮಾತು ಕೇಳಾರ್ದ ಹೋಲ್ ಬಿಡು ನಮ್ಮವ್ ಯಾಕೆ ಕೊಡ್ಬೇಕು ರೊಕ್ಕ? ಇಟ್ಕೊಲಿ ನೀ ಬೇರೆ ಯಾವ್ದಾರು ರೊಕ್ಕದ್ಲೆ ತರಿಸ್ಕೊ ಅಂತಂದೆ ಹೇಳೋದು ಬಿಟ್ಟು ನನಗೆ ರೊಕ್ಕ ಕೊಡು ಅಂತ ಹೇಳ್ತೀಯನ? ಸಾಲದಕ್ಕೆ ಮನೆ ಕೊಟ್ಟಿದ್ದೀನಿ ಲೆಕ್ಕ ಮಾಡ್ತೀಯನ? ಹೇಳ ನಿನ್ನ ಜೀವ ನಿನ್ನ ಇಷ್ಟು ಉದ್ದ ಮಾಡಿ ಎದೆ ಉದ್ದ ಬೆಳೆಸಿ ಹೇಂತಿ ಮಗ್ಗಲಾಗ ಬರಾಕ ಎಷ್ಟು ಕಷ್ಟಪಟ್ಟೇನೆ ನಾನು ಎಷ್ಟು ನಿನ್ನ ಸಲುವಾಗಿ ದುಡ್ದೇನಿ ಅದೆಲ್ಲ ಮರ್ತಾ ಹೋತನ? ದೇವ್ರೇ ಅವ ನನಗೆ ಈ ಮನ್ಯಾಗ ಈ ಜಗಳ ಕೇಳೋದಾಗಲ್ಲ ತಗ. ನಿನ್ನ ಕಡೆ 1000 ರೂಪಾಯಿ ತಂದಲ್ಲ ಅದನ್ನ ಕೊಡು, ಆಮೇಲೆ ಬೇರೆ ರೊಕ್ಕ ಕೊಡು, ಅದನ್ನೇ ಹೋಗಿ ತರ್ತೇನೆ. ಯಾಕೆ ಅಮ್ಮನ ಕಡೆನೇ ಇಸ್ಕೋಬೇಕಂತ ವಿಚಾರ ಮಾಡಕತ್ತೀರ? ತಗೋಲತ್ತಾಗ ಇಟ್ಕೊಂಡ್ರೆ ಎದಕ್ಕೆ ಓದಾಡ್ತೀರಿ? ಮನೆ ಒಳಗೆ ಒಂದು ಕುರು ಇರೋದೆ. ಹೊರಗಿಂದ ಬಂದರೂ ಕೇಳೋದು ಅದನ್ನೇ, ಮನೆಯಾಗಿಂದ ಹೊರಗೆ ಹೊಂಟ್ರು ಕೇಳೋದು ಅದನ್ನೇ. ಆಯ್ತು ನಡಿಯಪ್ಪ ಕೊಡ್ತೇನೆ ನಡಿ. ಪವಿತ್ರ ನೀನಂತಡಿ ಪವಿತ್ರ ಆ ಸಾಸಿವೆ ಡಬ್ಬೆ 1000 ರೂಪಾಯಿ ಐತಿ. ಆಮೇಲೆ ಇದು ನಂದು ಮಕ್ಕೋತೀನಲ್ಲ ದಿಂಬಿನ ಬುಡದಾಗ ಚಾವಿ ಐತಿ ನೋಡುವ, ಅದ ಚಾವಿ ತಗೊಂಡು ಸಂತಕ ತೆಗೆದು ಅದ್ರಾಗ 1000 ರೂಪಾಯಿ ತೆಗೆದು ಕೊಡುವ ಇವಂಗ. ಓದ್ತೀರ ಇನ್ನದಕ್ಕೆ ಇಟ್ಕೊಂಡಿರ್ತೀರಿ? ಮಗಳಿಗೆ ಕೊಡಕ್ಕೆ ಇಟ್ಕೊಂಡಿರ್ತೀರಿ ರೊಕ್ಕ ಅಷ್ಟೇ. ಮಗಳು ಆಕಿ ಮಗಳು ಆಕಿ ಹಳೆಯ ಅಂತೇಳಿ ಚಲೋನೇ ಅದಾರ, ಆರಾಮಾಗೆ ಅದಾರಪ್ಪ. ಇವ್ರು ರೊಕ್ಕ
ಕೊಡ್ಬೇಕು ಅಂತೇಳಿ ಇವ್ರ ತಲೆಯಾಗ ಮತ್ತೆ ಗಂಡ ಸತ್ತಿದ್ದು ವಿದ್ಯಾ ಪೆನ್ಷನ್ ಒಂದು ಮಾಡಿಸ್ಕೊಂಡಾರ ಅದು ರೊಕ್ಕ ಬರಾಕತ್ತೈತಿ ಈಗ ಏನದ ಒಬ್ರು ಖರ್ಚು ಸುಮ್ಮನೆ ಒಯ್ದು ಅಲ್ಲಿ ಕೊಡೋದಂದ್ರೆ ಇಲ್ಲಿ ಬಾಳೆನೂ ನೋಡ್ಬೇಕಲ್ಲ ನೀವು ನಿಮ್ಮ ಮಗಳಿಗೆ ಕೊಡ್ತೀರಿ ಅವ್ರು ಒಯ್ದು ಅವ್ರ ಮಗಳಿಗೆ ಕೊಡ್ತಾರೆ ಅಲ್ಲಿ ಅವ್ರು ಉದ್ದಾರಕ್ಕಾರ ಅಷ್ಟೇ ನಾವು ಇಲ್ಲೇ ದುಡ್ಡು ಸಣ್ಣ ಆಗದು ಹೂನೇ ಹೌದು ನನ್ನ ಮಗಳಿಗೆ ಕೊಡ್ತೀನಿ ಬಾಳ ಇಲ್ಲಿಂದ ಏನು ಕೊಪ್ಪರಿಗೆ ಚಿನ್ನ ಬಂಗಾರ ಬೆಳ್ಳಿ ಇವೆಲ್ಲ ಆಸ್ತಿ ಅಡವು ರೊಕ್ಕ ನಗ ನಾಣ್ಯ ಹೊರಿಸಿ ಕಳಿಸ್ಬಿಟ್ಟಿ ನೋಡು ಅಂಟ್ ನೀವನು ಹೆಂಡತಿ ಬಾಲ ಹಿಡ್ಕೊಂಡು ಅವ್ವ ಸುಮ್ಮನಿರವ ಆಕೆ ಅನ್ನೋದು ಏನಾರ ಸುಳ್ಳನ ಮನ್ 1500 ರೂಪಾಯಿ ಇಸ್ಕೊಂಡು ಮತ್ತೆ ಅವಾಗ ಇಸ್ಕೊಂಡಿರ್ತೀವಿ ರೊಕ್ಕ ನಾನು ಏನು ಅನ್ನಕ್ಕೂ ಹೋಗಲ್ಲ ಹೋಗ್ಲಿ ಬಿಡ ಅಂತ ಕೊಟ್ಟಿರ್ತೇನೆ ಹಿಂಗೆ ಮತ್ತೆ ಬೆಣ್ಣೆ ರೊಕ್ಕನೂ ಒಂದು 1200 ರೂಪಾಯಿ ಇಟ್ಕೊಂಡು ಎಲ್ಲ ಕುಡ್ಸೆ ಜೋಡಿಸಿ ನಿನ್ನ ಮಗಳಿಗೆ ಕೊಡ್ತಿ 2000 3000 ಮಾಡಿ ಬಂದು ಸರ್ತಿಗೊಮ್ಮೆ ರೊಕ್ಕ ಹೊಂದಾಣಿಕೆ ಆಗತ್ಲೆ ಒಂದು ಫೋನ್ ಹಚ್ಚಿಬಿಡ್ತಿ ಮಾತಾಡೋ ನೆವ ಮಾಡ್ಕೊಂಡು ಆತಾಗಿಂದ ಆಕಿ ನೋಡೋ ನೆವ ಮಾಡ್ಕೊಂಡು ಆಕಿ ಬಂದ್ಬಿಡ್ತಾಳೆ ರೊಕ್ಕ ಕೊಟ್ಟು ಕಳಿಸ್ತಿ ಆಕಿದೇನು ಖರ್ಚಿರ್ತೈತಿ ಎಲ್ಲ ಒಯ್ದು ಅಲ್ಲಿ ಈಡು ಮಾಡ್ತಾಳೆ ಅವ್ರು ಉದ್ದಾರಕ್ಕಾರ ಮತ್ತೆ ನಮ್ದು ಇಲ್ಲಿ ರೊಕ್ಕ ಇಲ್ದಂಗೆ ಕುಂದ್ರೋದು ತಗ ಇನ್ನು ಏಂತ ಅಂತಾಳ ಅಂತೇಳಿ ನೀನು ಅದನ್ನ ಅಂತೀಯಲ್ಲ ಮಾತಾಡ್ರಿ ಏನೇನು ತಿಳಿತದೆಲ್ಲ ಮಾತಾಡ್ರಿ ತಂಗಿಗೆ ಏನು ವರ್ಷ ಮಾಡ್ಬೇಕಾದ ಯಾವುದು ಮಾಡಿಲ್ಲ ಕಮ್ಮನ್ ಸೀರೆ ಗೀರಿ ಅಡಿ ವಸ್ತ್ರ ಇವ್ನು ಕೊಡೋದು ಒಂದು ವಜ್ಜೆ ಆಗ್ಬಿಡ್ತು ಒಂದು ಇವನಂತ್ರ ಕೊಡಲ್ ಬಿಡು ಹೋಲತ್ತಾಗ ಆಸ್ತಿ ಒಳಗೂ ಏನಿಲ್ಲ ಒಂದು ಬಂದಾಗ 1000 ರೂಪಾಯಿ 2000 ರೂಪಾಯಿ ಕೊಡೋದು ವಜ್ಜೆ ಆಗೈತಿ ಈಗ ಏನು ಮಾಡೋಕ್ಕಾಕತಿ ಅತ್ತಿಮ್ಮ ಬರಲಿಲ್ಲ ಇಲ್ಲ ಹೊಲ್ದಾಗೇನ ಇವತ್ತು ಕಳೆ ತಗ್ಸೋದು ಇಟ್ಕೊಂಡಿದ್ರಂತ ಅದಕ್ಕೆ ನನ್ನ ಕೆಲಸ ಐತವ ನಿಮ್ಮ ಅವ್ನ ಅಡ್ಗೆ ಕಟ್ಕೊಂಡು ಇಲ್ಲಿ ಬರ್ಬೇಕು ಆಗಲ್ಲ ಚಂತನ 4 ಗಂಟೆ ಮಟ್ಟ ಮುಗಿಸಿ ಬೇಕಾದ್ರೆ ನೋಡೋಣ ಆದ್ರೆ ನಿಮ್ಮವ್ವ ನಾನು 5 ಬಸ್ಸಿಗೆ ಬರ್ತೇವೆ ಇದು ನೀವು ಬೇಕಾದ್ರೆ ಮುಗಿಸ್ಕೋರಿ ಇಲ್ಲಾಂದ್ರೆ ನಾಳೆ ಯಾವಾಗಾರ ಬಂದು ಬೆಟ್ಟಕ್ಕೇನಿ ಅಂತಂದ್ರು ಅಲ್ಲ ಇಲ್ಲ ಹಳೆ ಅಂಗಡಿ ಪೂಜೆ ಇಟ್ಕೊಂಡು ನಿಮ್ಮ ಅಪ್ಪಿಂಗನ್ನ ನೀವು ಎಲ್ಲದಕ್ಕೂ ಜಗಳ ಮಾಡ್ಬೇಡ ನೋಡಮ್ಮ ಹೇಳತ್ತೀನಿ ಅಲ್ಮಮ್ಮ ಅಪ್ಪಗೇನು ಗೊತ್ತಿತ್ತನ ನಿಂದೊಂದು ಕತ್ತಿ ಹತ್ತಾಗ ನಾವೇನು ಮುಂಗಂಡ ಹೇಳೇವಿ ಇದಕ್ಕಿದ್ದಂಗೆ ಮೊನ್ನೆ ಅಡ್ವಾನ್ಸ್ ಕೊಟ್ಟು ಬಂದಿರಿ ನೀನು ಮಾತಾಡ್ಕೊಂಡಿರಿ ಇವತ್ತು ಪೂಜೆ ಅಂತ ಹೇಳಿದ್ರಿ ನಾನು ನಿನ್ನ ರಾತ್ರಿ ಹೇಳೇನಿ ಅಪ್ಪ ಹಿಂಗಾಯ್ತವ ನಂದು ಮತ್ತು ನಾಳೆ ಆಳಿಗೆ ಬರಕ್ಕೆ ಹೇಳೇನಿ ಎಲ್ಲರಿಗೂ ಬೇಡ ಅನ್ನಕ್ಕಾಗಲ್ಲ ಮೊದಲೇ ಆಳು ಸಿಗೋಲ್ರಿ ನಾನು ಮುಗಿಸ್ಕೊಂಡು ಬರೋದಾದ್ರೆ ಬರ್ತೇನವ ಇಲ್ಲಾಂದ್ರೆ ನಾನು ನಾಳೆ ಗಿಡ ಬಂದು ಬೆಟ್ಟಕ್ಕನಿ ಅಂದ್ರೆ ಮುಗಿತಲ್ಲ ಏನು ನಮ್ಮ ಅಪ್ಪ ಬಂದಿಲ್ಲ ಅಂತ ಪಾಪ ಅಂಗಡಿ ಬಾಗ್ಲನೇ ತೆಗ್ದಿಲ್ಲ ಇವರು ಕಾಯ್ಕೋಂತ ಕುಂತಾರ ನೋಡು ಸುಮ್ಮನೆ ಇರಿ ಆಯ್ತು ಬಿಡು ಈಗ ಜಗಳ ಮಾಡಕ್ಕೆ ಹೋಗ್ಬೇಡ ಹೆಂಗ ಅನಿಸ್ತ ಅಂಗಡಿ ಅದನ್ನ ಮಾತಾಡ್ರಿ ಚೆನ್ನಾಯ್ತು ಅಂಗಡಿ ಮಸ್ತ್ ಐತ್ರಿ ದೊಡ್ಡದೈತಿ ಒಳ್ಳೆ ಅನುಕೂಲ ಐತಿ ನಂಗೆ ಹತ್ರ ಭಾರಿ ಖುಷಿ ಆಯ್ತು ಅಬ್ಬಾ ಮನೆಗೆ ಏನಾರ ಬೇಕಾದ್ರೆ ಇನ್ಮ್ಯಾಗ ಚಿಂತೆ ಇಲ್ಲ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು ಅಕ್ಕಿ ಬ್ಯಾಳಿ ಬೆಲ್ಲ ಸೋಪು ಎಣ್ಣೆ ಪೇಸ್ಟು ಅಯ್ಯೋ ಇನ್ನೂ ಏನೇನು ಬೇಕೆಲ್ಲ ಎಲ್ಲ ಕಾಳು ಕಡಿ ಎಲ್ಲ ಐತಪ್ಪ ರೀ ನಂಗೆ ಹತ್ರ ಭಾರಿ ಖುಷಿ ಆಗತ್ತೈತ್ರಿ ಮತ್ತೆ ಅಂಗಡಿ ಮಾಡೋ ಹೊತ್ನಾಗ ಏನ್ ಅತ್ತಿ ಸೊಸಿ ರಾಗ ಆಡ್ತಿದ್ರಿ ಅದು ಬೇಡ ಇದು ಬೇಡ ಅಂತೇಳಿ ಈಗ ಸ್ವಂತ ಅಂಗಡಿಯಾಗ ನಿಂತಿದ್ದಕ್ಕೆ ಖುಷಿ ಆಗ್ಬಿಡ್ತಾನಲ್ಲ ಯಾರಾದ್ರಪ್ಪ ಓ ಬರ್ರಿ ಏನಾರ ಬರ್ರಿ ಏನ್ ಬೇಕಾಯ್ತ್ರಿ ಸರಿ ಅತ್ತ ಅಂಗಡಿ ಪೂಜೆ ಇಟ್ಕೊಂಡಿದ್ರನ ಹ್ಞೂ ರೀ ಸಕರ ಅಂಗಡಿ ಪೂಜೆ ಮಾಡಿದ್ವಿ ಸಕರ ಏನ್ ಬೇಕಾಯ್ತ್ರಿ ಒಂದು ಪೆಟ್ಟಿ ಬೆಲ್ಲ ಆಮ್ಯಾಗ ಒಂದು 2 ಕಿಲೋ ತೊಗರಿಬೇಳಿ ಒಂದು ಅಕ್ಕಿ ಪಾಕಿಟ್ ಆಮ್ಯಾಗ ಒಂದು ಕೊಬ್ಬರಿ ಒಳ್ಳೆ ಎಣ್ಣೆ ಇದು ಸನ್ಫ್ಲವರ್ ಹಾಕ್ರಿ ಒಂದು ಬಾಕ್ಸ್ ಹಾಕ್ರಿ ಹ್ಞೂ ರೀ ಸಕರ ಮತ್ತೆ ರೀ ಸಕರ ಇಷ್ಟು ಕೂಡ ಒಂದು ಫೋನ್ ಹಚ್ತೇನೆ ಮನೆಗೆ ಮತ್ತೇನು ಬೇಕಂತೇಳಿ ಹ್ಞೂ ರೀ ಸಕರ ನೀವು ಒಂದು 5 ನಿಮಿಷ ಈತ ಸರಿ ಕೊಟ್ಟಬಿಡ್ತೇನೆ ತಡಿ ಬಂದೆ ಅವ್ರು ಕೇಳಿದ್ದೆಲ್ಲ ಪಟ ಕೊಟ್ಟು ಬರ್ತೇನೆ ಇದು ಅಕ್ಕಿ ಪಾಕೆಟ್ ಇಲ್ಲ ಐತ್ರಿ ಸಕರ ಇದು 1100 ರೂಪಾಯಿ ರೀ ಇದು ವೈಷ್ಣವಿ ಇದು 1500 ರೂಪಾಯಿ ರೀ ನೀ ಯಾವ ಬೇಕಾಯ್ತ್ರಿ ಸಕರ ಮಸ್ತ್ ಐತಲ್ಲ ಅಂಗಡಿ ಹೋಗ್ತಿ ನಂಗಂತ್ರ ಭಾರಿ ಖುಷಿ ಆತತಿ ಕರೆನ ನೋಡುತ್ತೀವಿ ನಮ್ದು ಒಂದು ಅಂಗಡಿ ಅಂತ ಆತಲ್ಲ ಸ್ವಂತ ವ್ಯಾಪಾರ ಪೌಡರ್ ಡಬ್ಬಿ ಸುನರು ಪೇರಲೋಲಿ ಎಲ್ಲ ಇಲ್ಲೇ ಐತಿ ಅಯ್ಯಪ್ಪ ನಾನಂತರ ಈಗ ಮನೆಗೆ ಹೋಗತ್ತೆ ಒಂದು ಪೌಡರ್ ಡಬ್ಬಿ ತಗೋತೀನಿ ಹಾಂ ರೀ ಸಕರ ಹಾಂ ಪೆಂಟಿ ಬೆಲ್ಲ ಇಲ್ಲ ಐತ್ರಿ ಸರ್ ಹಾಂ ಆಯ್ತು ನೋಡ್ದೇನು ಬೇ ಮೊದಲನೇ ದಿನಾನೇ 3500 ರೂಪಾಯಿ ವ್ಯಾಪಾರ ಆತೀಗ 1500 ರೂಪಾಯಿ ಅಕ್ಕಿ ಪ್ಯಾಕೆಟ್ ಪೆಂಟಿ ಬೆಲ್ಲ ಎಣ್ಣೆ ಬಾಕ್ಸು ಏನ ತೊಗರಿ ಬ್ಯಾಳಿ ಆಮ್ಯಾಗ ಸೋಪಿಂದು ಇದು ಬಾಕ್ಸ್ ಎಲ್ಲ ತಗೊಂಡೋದ್ರು 3500 ರೂಪಾಯಿ ವ್ಯಾಪಾರ ಆತೀಗ ಗೊತ್ತೇನ ಹೋಲ್ಸೇಲ್ದಂಗೆ ಕೊಡ್ತೇನೆ ಅಂತೇಳಿ ಹೆಂಗೆ ತಗೊಂಡೋದ್ರು ನೋಡು ಯವ್ವಾ ಏನಂದ್ರ ಅವ್ರು ವ್ಯಾಪಾರ ಆಗೋದಿಲ್ಲ ತೆಗಿಬೇಡ ಅಂದ್ರ ನೀ ಬಂದ್ಮೇಲೆ ಈಗ ನೋಡಾತಿರೋದೇ ಇರಿ 2ನೇ ಗಿರಾಕಿ ಹೋದಲ್ಲ ಇದು 1ನೇ ಗಿರಾಕಿ ಬಂದು ಏನೋ ಹೋಯ್ತಲ್ಲ 1ನೇ ಗಿರಾಕಿ ಇದು ರೀ ರಾಗಿ ಒಂದು ಅರ್ಧ ಚೀಲ ರಾಗಿನ ಒಯ್ದ್ರಲ್ಲ ಇರು ಚೆಂತೇನೆ ಇರು ಗೊತ್ತಕತಿ ಇದೇ ಹೊಟ್ಟಿ ಕಿಚ್ಚಿಗೆ ಅವ್ರಿಗೇನೋ ಇಲ್ಲಿ ವ್ಯಾಪಾರ ಚಲೋ ಆಕತ್ತೆ ಅಂತೇಳಿ ಹೊಟ್ಟಿ ಕಿಚ್ಚಿಗೆ ನಾನು ಉದ್ಧಾರ ಆಗ್ಬಾರ್ದು ಅಂತೇಳಿ ಅರ್ಧ ಹೇಳಿದವ್ರು ಆದ್ರೆ ಅವ್ರ ಮಾತು ನಾ ಕೇಳೋದಿಲ್ಲ ಅಂತೇಳಿ ಗೊತ್ತಾಗಿರ್ಬೇಕು ಈಗ ಅಂಗಡಿ ಪೂಜೆ ಆತಂತ ಹೇಳವ ನೀನು ಏನ ಹೊಲ ಅವ್ರಿಗೆ ಈಗ ಆಲೆ ತಗದಾನ ಇಲ್ಲ ನೋಡ್ಬೇಕನ್ನೋ ಕಾರಣಕ್ಕರ ನೋಡಿರ್ಬೋದು ಹೇಳಕ್ಕಾಗಲ್ಲ ಇಷ್ಟೊತ್ತಿಗಾಲೆ ಮಾತುಕತೆ ನಡೆದಿರ್ಬೇಕು ಅಲ್ಬಿ ಅಲ್ಲಪ್ಪ ಬ್ಯಾಡಂದ್ರು ಮಾಡಿಬಿಟ್ರು ಉದ್ಧಾರ ಆಗ್ಬಿಡ್ತಾರ ಅಂತೇಳಿ ರೂಪಾಯಿ ಕೂಡ ಇದು ಇಲ್ಲ ಕಿಮ್ಮತ್ತಿಲ್ಲ ಅವ್ರಿಗೆ ಮತ್ ನೋಡಕ್ ದೊಡ್ಡಿಸ್ತಾನ ಬೇರೆ ನಾವು ಶ್ರೀಮಂತರು ಅಂತೇಳಿ ರೂಪಾಯಿ ಕೊಡೋ ಕಿಮ್ಮತ್ತು ಯೋಗ್ಯತೆ ಇಲ್ಲಂದ್ರು ನೋಡ ನನ್ನ ಅಂಗಡಿ ವ್ಯಾಪಾರಕ್ಕೆ ನನಗೆ ಇದನ್ನ ಮಾಡ್ಬಿಡ ಅದನ್ನ ಮಾಡು ನಾನು ಒಳ್ಳೇದು ಬಯಸೋರು ಇವ್ರು ಮತ್ತೆ ನನ್ನ ಒಳ್ಳೇದು ಬಯಸೋರಾಗಿದ್ರೆ ನನಗೆ ಅವತ್ತು ರೊಕ್ಕ ಕೇಳಿದಾಗ ಇಲ್ಲ ಅಂತಿದ್ದಿಲ್ಲ ಅವ್ರು ಆಗ್ಲಿ ಬಿಡಪ್ಪ ಹೋಲಪ್ಪ
ವ್ಯಾಪಾರ ಆಗಿ ಒಂದು ಒಳ್ಳೆ ರೀತಿ ಒಳಗೆ ಲಾಭ ಬಂದು ನಿನಗೆ ದೇವರು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಅವ್ರು ಏನಾರ ಯಾಕೆ ಅನ್ಕೊಲಿ, ನೀ ಚಂದಿದ್ರೆ ಅಷ್ಟೇ ಸಾಕಪ್ಪ ನನಗೆ. ಯಾಕಪ್ಪ ತಲೆ ಕೆಡಿಸ್ಕೊತಿ? ನೋಡು, ನಿಂದಿಸುವವರಿರಬೇಕು ಹಂದಿ ಅಂತಾರ. ಹಂಗಂತೇಳಿ ನಾನು ಅವ್ರ ಹಂದಿ ನಿಂದಿಸಿದ್ ಚಲೋ ಆತಂತ ನಾ ಹೇಳತ್ತಿಲ್ಲ. ಯಾವತ್ತು ನಮ್ಮ ಶತ್ರುಗಳು ಆಗಿರ್ಬೋದು ನಮ್ಗೆ ಬ್ಯಾಡ ಅನ್ನೋರು ಇರ್ತಾರೆ. ಎಷ್ಟು ಬೆಳಿಬಾರ್ದು ಅನ್ಕೊಂಡವ್ರೆ ಬೆಳೆಯೋದು ಏನು ಅಲ್ಲ. ಅವ್ರು ಬೆಳಿಯಪ್ಪ, ಒಳ್ಳೇದಾಗ್ಲಪ್ಪ ನಿಮಗೆ. ಈ ಮಾತಿರ್ಲವಾ, ಏನೋ ಬರೇ ಮಗಳ ಪರನೇ ನಿಂದ್ರಬೇಡ, ಎಲ್ಲ ಟೈಮು ಮಗ ಬೇಕಕ್ಕನ ನೆನ್ಪಿರ್ಲಿ. ಮತ್ತೆ ಅದನ್ನ ಮಾತಾಡ್ತಾನೆ ನೋಡಿ, ಅವ್ರ ಮಗ ಬೇಕಕ್ಕನ. ನಾನು ಎಲ್ಲಿ ಬೇಡ ಅನ್ನಪ್ಪ, ನನಗೆ ಮಗನೇ ಬೇಕು, ಮಗಳು ಬೇಕು. ಏನ ಮಗ ಬೇಕಂತ ತಕ್ಷಣ ಮಗಳು ಬಿಡಕ್ಕಂತೂ ಆಗಲ್ಲ. ಏನು ನೀನು ಪಾಡಿಗೆ ನೀನು ಅಂಗಡಿ ವ್ಯಾಪಾರ ಮಾಡ್ಕೊ. ಒಂದು ಸ್ವಲ್ಪ ತನ ಇದ್ದು ನಾವು ಹೋಗ್ತೇವೆ, ಪೂಜೆ ಎಲ್ಲ ಮುಗಿತಲ್ಲ. ಮತ್ತೆ ಇದ್ದಾರೆ ಏನು ಮಾಡೋಣ. ಮತ್ತೆ ಅವರು ಗಿರ್ಜಕರು ಪರಕರ್ ಬರ್ತಾರಂದಿ. ಗಿರ್ಜಿ ಆ ಮಗನ ಮನೆಗೆ ಹೋದ್ಲಾ, ಏನೋ ಬಾ ಅಂದಿದ್ನಂತೆ ಇದ್ರದ ವಿಚಾರಕ್ಕೆ. ಹಂಗಾಗಿ ಅಲ್ಲಿ ಹೋದ್ಲು. ಇನ್ನು ಪರಕ್ಕ ನಾವು ಅಲ್ಲಿ ತಗೋರೇವ ಇನ್ನೇನು ಬರ್ತೀನಿ, ಈಗ ಎಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಬರ್ಲಿ, ಕೆಲಸದವ ಭಾಳ ಅಂದ್ರೆ ಎಲ್ಲಿ ಬಿಡು. ಇದಕ್ಕಿದ್ದಂಗ ನಾವು ಹಮ್ಕೊಂಡೇವಲ್ಲ ಪಾಪ, ಏನೇನು ಕೆಲಸ ಇದ್ವ ಏನೋ. ಆಗ್ಲಿ ಬಿಡು, ಯಾರು ಬರ್ಲಿಲ್ಲ ಅಂದ್ರೆ ಏನು, ನಮ್ಮ ಅಂಗಡಿ ವ್ಯಾಪಾರ ಆಗೋದಾಗಿ ಆಕತಿ, ಕೆಲಸ ಮಾಡೇ ಮಾಡ್ತೀವಿ. ಬಿಡ್ಲಾ, ಅಣ್ಣಗೂ ಏನಾರು ಕೆಲಸ ಇರ್ಬೇಕು. ನೀ ಯಾರ್ದಾರ ಮೇಲೆ ಆಸೆ ಏನಾರ ಒಂದು ಅನ್ಬೇಡ. ಖುಷಿ ಆತಪ್ಪ, ಭಾರಿ ಖುಷಿ ಆತ. ನಾನು ನೀನು ಸೇರೆ ನೋಡ್ಕೊಳ್ಳೋನ್ ತಗೋರ್ಲ ಈ ಅಂಗಡಿನ. ಹ್ಞೂಪ್ಪ, ನೀನ ಬಾ, ನೀನೇ ಕುಂದ್ರು ಗಲ್ಲ ಮೇಲೆ, ನಾನು ನನ್ನ ಮಗ ಇಬ್ರು ದುಡಿತೇವೆ ಇದ್ರೊಳಗೆ. ಏನ ನೀ ಗಲ್ಲೆ ಮ್ಯಾಗ ಕುಂದ್ರು, ರೊಕ್ಕ ಇಸ್ಕೊಳ್ಳೋದು ರೊಕ್ಕ ಕೊಡೋದು ಅಷ್ಟೇ ಕೆಲಸ ನಿಂದು. ಯಾರು ತೊಗೊಂಡ್ರು ಎಟ್ ಬಿಟ್ರು ಚೀಟಿ ಬರ್ಕೊಳ್ಳೋದು ಅಷ್ಟೇ. ಏನಪ್ಪ, ಎಲ್ಲ ಕಟ್ಟೋದು ಮಾಡೋದು, ಸಂತಿ ತರ್ಸೋದು, ಇಳುವುದು, ಪಾಕಿಟ್ ತುಂಬೋದು ಎಲ್ಲ ನನಗೆ ಬಿಟ್ಟಿದ್ದು. ರಾಜನ್ ಗತಿ ಇರಪ್ಪ ಇನ್ಮ್ಯಾಗ ನೀನು. ಏನ ಆರಾಮಿರು. ಮಗಳ ಅಷ್ಟೇ ಅಲ್ಲ, ತಂದೆ ತಾಯಿನ ನೋಡ್ಕೊಳ್ಳೋದು ಮಗನೇ ಯಾವಾಗ್ಲೂ ತಂದೆ ತಾಯಿನ ಚಲೋ ನೋಡ್ಕೊಳ್ಳೋದು ಅಂತೇಳಿ ಗೊತ್ತಾಗ್ಲಿ ನಿನ್ ಮಗಳಿಗೂ. ಹೋಗ್ಲಿ ಬಿಡಪ್ಪ, ಎದಕ್ಕಷ್ಟು ಸಿಟ್ಟು ಅದಕ್ಕಲ್ಲ. ಆ ಮಾವ ಗಂಡ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಕುಣಿತಾಳಲ್ಲ, ಅದಕ್ಕೆ ಸಿಟ್ಟು ಬರ್ತದೆ ನನಗೆ. ರಾಜಾ, ಲೇ ಪ್ರಭು, ಒಂದ್ ಮಾತಾರ ಹೇಳಿ ಅನ್ಲೆ, ಕರ್ದಿ ಅನ್ಲೆ ನನ್ನ. ಅಷ್ಟು ಬೇಡ ಆಗ್ಬಿಟ್ನೇನ್ಲೇ. ತಪ್ಪಿಕೋಬೇಡಪ್ಪ ರಾಜ ಪ್ರಭು. ನಾನು ಭಾಳ ಜೋರಾಗಿ ಏನು ಮಾಡ್ಬೇಕು ಅನ್ಕೊಂಡಿಲ್ಲ, ಮನೆಯವ್ರಷ್ಟೇ ಮಾಡ್ಕೊಂಡಿದ್ದನ್ನ ಅಷ್ಟೇ. ದೀಪಾವಳಿಗೆ ಇದು ಅಂಗಡಿ ಪೂಜೆ ಮಾಡ್ತಿರ್ತೀವಲ್ಲ, ಹಂಗಾಗಿ ಅವಾಗ ಕರ್ಯಾನ ಅಂತ ಸುಮ್ಬಿಟ್ಟಿದ್ದು. ಅದ್ರಾಗ ಈಗ ನೀನು ಕರೆದ್ರು, ಈಗ ಇವಂಗ ಯಾರಿಗೆ ರಾಖ್ಯಾಗ ಸಿಟ್ಟು ಬರ್ತೈತಿ, ರಾಖ್ಯಾನ್ ಕರೆದು ಮತ್ತು ನಿನ್ನೂ ಕರೆದು ರಾಖ್ಯಾನ್ ಕರೆದ್ರೆ ಆ ಪ್ರವ್ಯಾಗ ಸಿಟ್ಟು ಬರ್ತೈತಿ. ಹೌದಿಲ್ಲ, ಇಬ್ರು ಗೆಳೆಯರು ದೋಸ್ತರು ನೀವೆಲ್ಲರೂ ಅದಿರಿ. ಈಗ ಒಬ್ರು ಕರೆದು ಒಬ್ರನ್ನ ಬಿಡೋದು ಬೇಡ, ಯಾರಿಗೂ ಹೇಳೋದು ಬೇಡ. ಇದೊಂದ್ಸಲ ಸಂಕ್ಷಿಪ್ತ ಮುಗ್ಸಾನ. ದೀಪಾವಳಿಗೆ ಅದು ಒಂದು ಸ್ವಲ್ಪ ನಾನು ಈ ಅಂಗಡಿಗೆ ಹೊಂದ್ಕೊಂಡಿರ್ತೇನೆ, ವ್ಯಾಪಾರ ವಹಿವಾಟು ಆಗಿ ಚಲೋ ನಡೆದಿರ್ತೈತಿ, ಅವಾಗ ಬೇಕಾದ್ರೆ ಮಾಡೋಣ ಅಂತೇಳಿ ಸುಮ್ಮನಾಗಿದ್ದಷ್ಟೇ. ತಪ್ಪಿಕೊಂಬಿಡಪ್ಪ. ಇರ್ಲಿ ಬಿಡ, ಹಂಗ ಮಾತ್ಕಂದೆ. ನಮ್ಮವ್ವ ಸಂತಿ ಚೀಟಿ ಬರ್ದು ಕೊಟ್ಟಾಳಪ್ಪ. ಅದನ್ನೆಲ್ಲ ಇನ್ಮೇಲೆ ನಿಮ್ಮ ಅಂಗಡಿಗೆ ಅಂತ ತಗೊಳ್ಳೋದು. ಅದಕ್ಕೆ ಹೇಳಿದ್ಲು, ನೀ ಎಲ್ಲಾರ ಬೇರೆ ಕಡೆ ತರಕೋಬೇಡ, ಶಾಂತಕ್ಕ ಅಂಗಡಿ ಹಿಂಗೆ ಮಗ ತೆಗ್ದಾನ, ಹಿಂಗೈತಿ, ಹಿಂಗೆ ಹೋಗು ಅಂತ ಹೇಳಿಲ್ಲ. ಆಯ್ತಂತ ಸೀದಾ ಇಲ್ಲಿಗೆ ಬಂದೆ ನೋಡು. ಪ್ರಭು ಅವು ಬರ್ಲಿಲ್ಲಪ್ಪ. ಇಲ್ಲ ದೊಡವ, ಅದು ಅವ್ವ ಕೆಲ್ಸದಾಗಿದ್ಲ, ಮನ್ಯಾಗ ಏನಾನ ಕೆಲಸ ಇತ್ತ. ಹಂಗ ಅತ್ತಿ ಸುಸಿದ ಒಂದಿಟ್ಟು ಇರ್ತತಲ್ಲ, ಗೊತ್ತಲ್ಲ ನಿಮಗೆ, ಅದು ಬೇರೆ ನಡೆದಿತ್ತು. ಹಂಗಾಗಿ ನಂಗೆ ಸಂತಿ ತರೋದಿತ್ತ ಮನೆಗೆ. ಹಿಂಗೆ ಅಂಗಡಿಗೆ ಹೋಗಿ ಅಲ್ಲೇ ತೊಗೊಂಬಾರಪ್ಪ ಅಂದ್ಲ, ಅದಕ್ಕೆ ಬಂದೆ. ಸಂತಿ ಚೀಟಿ ತಗೋರ, ನಂಗೆ ಇವೆಲ್ಲ ಸಂತಿ ಕಟ್ಕೊಡು. ತಗೋ, ನನ್ನ ನಿಂತು ಬರ್ದಾಳ. ಯಾವ್ದಾರ ತಿಳಿದಿಲ್ಲ ಅಂದ್ರೆ ಕೇಳಪ್ಪ, ನನಗೆ ಹೇಳ್ತೇನೆ. ತಗೋ, ಇದಷ್ಟು ಸಂತಿ ಕಟ್. 5 ನಿಮಿಷ ಕುಂದ್ರ ಪ್ರಭು, ಎಲ್ಲ ಕಟ್ಟಿಕೊಡ್ತೇನೆ. ಅಡ್ಡಿಲ್ಲ ಮಗ. ವ್ಯಾಪಾರ ಮಾಡಕ್ಕೆ ಒಂದು ಒಳ್ಳೆ ದಾರಿನ ಹುಡುಕಿ. ಅಂಗಡಿನೂ ಅಷ್ಟೇ ಜಬರ್ದಸ್ತ್ ಐತೆ ಬಿಡು. ನೋಡಪ್ಪ, ಚಲೋ ಮಾಲೆ ಕಟ್ಟು ನೋಡು, ಒಂದಿಟ್ಟು ಬಿಡು. ನಿನಗಿಲ್ಲಂತ ನೀನು 5 ನಿಮಿಷ